ಇರೋದ್ರಲ್ಲಿ ಚೀಪೆಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಅದು ಸೈಕಲ್ ನ ಬಳಸಿ ಟ್ರಾವೆಲ್ ಮಾಡೋದು. ಕಡಿಮೆ ಖರ್ಚಾಗೋದು ಮಾತ್ರವಲ್ಲದೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಸಹ ಇದೆ. ಹಾಗೂ ಥ್ರೋಟಲ್ ಮಾಡಬೇಕಾದ್ರೆ ಯಾವುದೇ ರೀತಿಯ ವಾಯು ಮಾಲಿನ್ಯ ಇರೋದಿಲ್ಲ. ಚಾರ್ಜ್ ಏನಾದ್ರೂ ಖಾಲಿ ಆಗೋದ್ರೆ ಪೆಡಲ್ ಮಾಡ್ಕೊಂಡೆ ನಾವು ತಲುಪಬೇಕಾಗಿರೋ ಸ್ಥಳಕ್ಕೆ ಹೋಗಬಹುದು. ಈ ವಿಡಿಯೋನಲ್ಲಿ ಭಾರತದಲ್ಲಿ ಲಭ್ಯವಿರುವ ಟಾಪ್ 10 ಎಲೆಕ್ಟ್ರಿಕ್ ಸೈಕಲ್ಗಳ ಬಗ್ಗೆ ನೋಡೋಣ, ಬನ್ನಿ. ಹತ್ತನೇ ಸ್ಥಾನದಲ್ಲಿ ಹೀರೋ ಲೆಟ್ರೋ ಕಿನ್ಸಾ 27.5T. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. IP67 ರೇಟಿಂಗ್ ಪಡೆದಿರುವ 250 ವಾಟ್ ನ ಮೋಟಾರ್ ಪಡೆದಿದೆ. 5.82Ah ನ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 25 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು. ಥ್ರಾಟಲ್ ಮಾಡುವ ಮೂಲಕ ಅದೇ ಥ್ರಾಟಲ್ ನ ಜೊತೆ ಪೆಡಲ್ ಅಸಿಸ್ಟ್ ಮಾಡಿದಲ್ಲಿ 40 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಹೀರೋ ಸಂಸ್ಥೆಯ ಈ ಬೇಸಿಕ್ ಮಾಡೆಲ್ ನಲ್ಲಿ ಸಸ್ಪೆನ್ಷನ್ ಇಲ್ಲ. ಇದರ ತೂಕ 25 ಕಿಲೋ. ಈ ಸೈಕಲ್ ನ ಬೆಲೆ 24,999 ರೂಪಾಯಿಗಳು. 9ನೇ ಸ್ಥಾನದಲ್ಲಿ ಪ್ಯೂರ್ ಇವಿ ಇಟ್ರಾನ್ ಪ್ಲಸ್. ಇಟ್ರಾನ್ ಪ್ಲಸ್ 7 ಬಗೆಯ ಸ್ಪೀಡ್ ಹೊಂದಿರುವ ಗಿಯರ್ಡ್ ಎಲೆಕ್ಟ್ರಿಕ್ ಸೈಕಲ್. ಇದು 180 ವಾಟ್ ನ ಮೋಟಾರ್ ಪಡೆದಿದೆ. 14Ah ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 60 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು, ಅದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಸಹ ಇದೆ. ಇದರ ಡಿಸ್ಪ್ಲೇ IP65 ರೇಟಿಂಗ್ ಪ್ರೊಟೆಕ್ಷನ್ ಪಡೆದಿದೆ. ಈ ಮಾಡೆಲ್ ನಲ್ಲಿ ಫ್ರಂಟ್ ಸಸ್ಪೆನ್ಷನ್ ಕೊಡಲಾಗಿದೆ. ಇದರ ತೂಕ 25 ಕಿಲೋ. ಈ ಸೈಕಲ್ ನ ಬೆಲೆ 39,999 ರೂಪಾಯಿಗಳು. 8ನೇ ಸ್ಥಾನದಲ್ಲಿ 91 ಮೆರಾಕಿ 27.5T. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. IP65 ರೇಟಿಂಗ್ ಪಡೆದಿರುವ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 6.36Ah ನ ನಾನ್ ರಿಮೂವಬಲ್ ಪ್ಯಾನಾಸೋನಿಕ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 35 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಸಹ ಇದೆ ಹಾಗೂ ಕ್ರೂಸ್ ಕಂಟ್ರೋಲ್ ಮೋಡ್ ಸಹ ಇದೆ. ಇದರ ಡಿಸ್ಪ್ಲೇ IP66 ರೇಟಿಂಗ್ ಪ್ರೊಟೆಕ್ಷನ್ ಪಡೆದಿದೆ. ಈ ಮಾಡೆಲ್ ನಲ್ಲಿ ಫ್ರಂಟ್ ಸಸ್ಪೆನ್ಷನ್ ಕೊಡಲಾಗಿದೆ. ಇದರ ತೂಕ 22.3 ಕಿಲೋ. ಈ ಸೈಕಲ್ ನ ಬೆಲೆ 30,999 ರೂಪಾಯಿಗಳು. 7ನೇ ಸ್ಥಾನದಲ್ಲಿ ಟೊರಾಯ್ಡ್ ರುದ್ರ. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. 36 ವೋಲ್ಟ್ ನ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 10 ಆಂಪರ್ ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 40 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು ಹಾಗೂ ಪೆಡಲ್ ಅಸಿಸ್ಟ್ ನ ಮೂಲಕ ಗಂಟೆಗೆ 45 ಕಿಲೋಮೀಟರ್ಗಳಷ್ಟು ಸ್ಪೀಡ್ ನ ತಲುಪಬಹುದು. ಈ ಸೈಕಲ್ ಇನ್ನೂ 2 ವೇರಿಯಂಟ್ ಗಳಲ್ಲಿ ಲಭ್ಯವಿದೆ. ಒಂದು 15Ah ನ ಬ್ಯಾಟರಿ ಪಡೆದು ಸುಮಾರು 50 ಕಿಲೋಮೀಟರ್ಗಳ ರೇಂಜ್ ಕೊಡುತ್ತದೆ. ಇನ್ನೊಂದು 40Ah ನ ಬ್ಯಾಟರಿ ಪಡೆದು ಸುಮಾರು 90 ಕಿಲೋಮೀಟರ್ಗಳಷ್ಟು ರೇಂಜ್ ಕೊಡುತ್ತದೆ. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಹಾಗೂ ಡಿಸ್ಪ್ಲೇ ಕೊಡಲಾಗಿದೆ. ಈ ಮಾಡೆಲ್ ನಲ್ಲಿ ಫ್ರಂಟ್ ಸಸ್ಪೆನ್ಷನ್ ಕೊಡಲಾಗಿದೆ. ಇದರ ತೂಕ 25 ಕಿಲೋ. ಈ ಸೈಕಲ್ ನ ಬೆಲೆ 36,000 ರೂಪಾಯಿಗಳಿಂದ ಆರಂಭವಾಗುತ್ತದೆ. 6ನೇ ಸ್ಥಾನದಲ್ಲಿ ಎಲೆಕ್ಟ್ರಾನ್ M5X. ಎಲೆಕ್ಟ್ರಾನ್ M5X 7 ಬಗೆಯ ಸ್ಪೀಡ್ ಹೊಂದಿರುವ ಗಿಯರ್ಡ್ ಎಲೆಕ್ಟ್ರಿಕ್ ಸೈಕಲ್. IP65 ರೇಟಿಂಗ್ ಪಡೆದಿರುವ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 15Ah ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 70 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಈ ಸೈಕಲ್ ನಲ್ಲಿ ಟಾರ್ಕ್ ಸೆನ್ಸರ್ ಎಂಬ ಒಂದು ಸ್ಪೆಷಲ್ ಫೀಚರ್ ಕೊಡಲಾಗಿದೆ. ಅದರಲ್ಲಿ ಒಟ್ಟು 3 ಲೆವೆಲ್ಗಳಿವೆ, ಲೆವೆಲ್ 3, ಲೆವೆಲ್ 5 ಹಾಗೂ ಲೆವೆಲ್ 7 ಅಂತ. ಇದರ ಜೊತೆ ಆನ್ ಆಫ್ ಸ್ವಿಚ್ ಕೊಡಲಾಗಿದೆ. ಇದರಲ್ಲಿ ಪೆಡಲ್ ಅಸಿಸ್ಟ್ ಹಾಗೂ ಕ್ರೂಸ್ ಕಂಟ್ರೋಲ್ ಫೀಚರ್ ಸಹ ಕೊಡಲಾಗಿದೆ. ಇದರ ತೂಕ 28 ಕಿಲೋ. ಈ ಸೈಕಲ್ ನ ಬೆಲೆ 64,999 ರೂಪಾಯಿಗಳು. 5ನೇ ಸ್ಥಾನದಲ್ಲಿ ಲೈಟ್ ಸ್ಪೀಡ್ ಡ್ರಿಫ್ಟ್. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. ಇದರಲ್ಲಿ 36 ವೋಲ್ಟ್ 250 ವಾಟ್ ನ BLDC ಹಬ್ ಮೋಟರ್ ಕೊಡಲಾಗಿದೆ ಹಾಗೂ 10.4 ಆಂಪರ್ ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 50 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಹಾಗೂ LCD ಡಿಸ್ಪ್ಲೇ ಕೊಡಲಾಗಿದೆ. ಇದರ ತೂಕ 23 ಕಿಲೋ. ಈ ಸೈಕಲ್ ನ ಬೆಲೆ 40,999 ರೂಪಾಯಿಗಳು. 4ನೇ ಸ್ಥಾನದಲ್ಲಿ ನೆಕ್ಸೋ ರೋಡ್ ಲಾಕ್. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. 36 ವೋಲ್ಟ್ ನ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. ಇದರಲ್ಲಿ 2 ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಬಳಸಲಾಗಿದೆ. ಒಂದು 5.2Ah ನ ಫಿಕ್ಸ್ಡ್ ಬ್ಯಾಟರಿ ಪ್ಯಾಕ್ ಹಾಗೂ ಇನ್ನೊಂದು 8.7Ah ನ ಡಿಟ್ಯಾಚಬಲ್ ಬ್ಯಾಟರಿ ಪ್ಯಾಕ್. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 75 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ
ಮೂಲಕ. ಅದೇ ಥ್ರಾಟಲ್ ನ ಜೊತೆ ಪೆಡಲ್ ಅಸಿಸ್ಟೆಂಟ್ ಮಾಡಿದಲ್ಲಿ 100 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಹಾಗೂ ಡ್ಯುಯಲ್ ಡಿಸ್ಕ್ ಬ್ರೇಕ್ ಕೊಡಲಾಗಿದೆ. ಈ ಸೈಕಲ್ ನ ಬೆಲೆ 42,000 ರೂಪಾಯಿಗಳು. ಮೂರನೇ ಸ್ಥಾನದಲ್ಲಿ ಈ ಟ್ರಿಯೋ ಆಶ್ವಾ. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. 36 ವಾಲ್ಟ್ ನ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 18 AH ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 80 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಪೆಡಲ್ ಅಸಿಸ್ಟ್ ಮೋಡ್ ಹಾಗೂ LCD ಡಿಸ್ಪ್ಲೇ ಕೊಡಲಾಗಿದೆ. ಇದರ ತೂಕ 25 ಕಿಲೋ. ಈ ಸೈಕಲ್ ನ ಬೆಲೆ 37,799 ರೂಪಾಯಿಗಳು. ಎರಡನೇ ಸ್ಥಾನದಲ್ಲಿ ಈ ಮೊಟ್ಯಾಡೋ EMX. ಇದು 21 ಬಗೆಯ ಸ್ಪೀಡ್ ಹೊಂದಿರುವಂತಹ ಗಿಯರ್ಡ್ ಎಲೆಕ್ಟ್ರಿಕ್ ಸೈಕಲ್. 36 ವೋಲ್ಟ್ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 10.4 ಆಂಪರ್ ನ ಡಿಟ್ಯಾಚಬಲ್ ಸ್ಯಾಮ್ಸಂಗ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 50 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಇದರಲ್ಲಿ ಸ್ಪೆಷಲ್ ಫೀಚರ್ ಅಂತ ನೋಡೋದಾದ್ರೆ ಈ ಸೈಕಲ್ ನಲ್ಲಿ ಕೊಡಲಾಗಿರುವ ಡ್ಯುಯಲ್ ಸಸ್ಪೆನ್ಷನ್, ಪೆಡಲ್ ಅಸಿಸ್ಟ್, ವಾಟರ್ ಪ್ರೂಫ್ LCD ಡಿಸ್ಪ್ಲೇ. ಇದರ ತೂಕ 21 ಕಿಲೋ. ಈ ಸೈಕಲ್ ನ ಬೆಲೆ 54,999 ರೂಪಾಯಿಗಳು. ಮೊದಲನೇ ಸ್ಥಾನದಲ್ಲಿ ಓರಿಟಾ ಬೈಕ್ಸ್ ಇನ್ಫಿನಿಟಿ. ಇದೊಂದು ಸಿಂಗಲ್ ಸ್ಪೀಡ್ ಎಲೆಕ್ಟ್ರಿಕ್ ಸೈಕಲ್. ಇದನ್ನು 7 ಬಗೆಯ ಸ್ಪೀಡ್ ಹೊಂದಿರುವ ಗಿಯರ್ಡ್ ಎಲೆಕ್ಟ್ರಿಕ್ ಸೈಕಲ್ ಆಗಿ ಅಪ್ಗ್ರೇಡ್ ಮಾಡಬಹುದು. 48 ವೋಲ್ಟ್ 250 ವಾಟ್ ನ BLDC ಹಬ್ ಮೋಟರ್ ಪಡೆದಿದೆ. 8.7 AH ನ ಡಿಟ್ಯಾಚಬಲ್ ಲಿಥಿಯಂ ಅಯಾನ್ ಬ್ಯಾಟರಿ ಪಡೆದಿದೆ. ಅದನ್ನು ಒಂದು ಬಾರಿ ಚಾರ್ಜ್ ಮಾಡಿದಲ್ಲಿ 45 ಕಿಲೋಮೀಟರ್ಗಳಷ್ಟು ರೇಂಜ್ ಪಡೆಯಬಹುದು ಥ್ರಾಟಲ್ ಮಾಡುವ ಮೂಲಕ. ಇದರ ಟಾಪ್ ಸ್ಪೀಡ್ ಗಂಟೆಗೆ 25 ಕಿಲೋಮೀಟರ್ಗಳಷ್ಟು. ಈ ಸೈಕಲ್ ಇನ್ನು 4 ವೇರಿಯಂಟ್ ಗಳಲ್ಲಿ ಸಹ ಇದೆ. 11.6 AH ನ ಬ್ಯಾಟರಿ ಪಡೆದು ಸುಮಾರು 60 ಕಿಲೋಮೀಟರ್ಗಳ ರೇಂಜ್ ಕೊಡುತ್ತದೆ. 14.5 AH ನ ಬ್ಯಾಟರಿ ಪಡೆದು ಸುಮಾರು 70 ಕಿಲೋಮೀಟರ್ಗಳ ರೇಂಜ್ ಕೊಡುತ್ತದೆ. 17.4 AH ನ ಬ್ಯಾಟರಿ ಪಡೆದು 90 ಕಿಲೋಮೀಟರ್ಗಳ ರೇಂಜ್ ಕೊಡುತ್ತದೆ. 34.8 AH ನ ಬ್ಯಾಟರಿ ಪಡೆದು ಸುಮಾರು 180 ಕಿಲೋಮೀಟರ್ಗಳ ರೇಂಜ್ ಕೊಡುತ್ತದೆ. ಇದರಲ್ಲಿ ಪೆಡಲ್ ಅಸಿಸ್ಟ್, LED ಇಂಡಿಕೇಟರ್ ಹಾಗೂ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡಲಾಗಿದೆ. ಇದರ ತೂಕ 25 ಕಿಲೋ. ಈ ಸೈಕಲ್ ನ ಬೆಲೆ 39,999 ರೂಪಾಯಿಗಳಿಂದ ಶುರುವಾಗಿ 79,499 ರೂಪಾಯಿಗಳವರೆಗೆ ನಾವು ಖರೀದಿಸುವ ರೇಂಜ್ ತಕ್ಕ ಬೆಲೆ. ಗೆಳೆಯರೇ, ಈ ಪಟ್ಟಿಯಲ್ಲಿ ಯಾವ ಎಲೆಕ್ಟ್ರಿಕ್ ಸೈಕಲ್ ನಿಮ್ಮ ಆಯ್ಕೆ ಅನ್ನೋದನ್ನ ಕಮೆಂಟ್ಗಳಲ್ಲಿ ತಿಳಿಸಿ. ಧನ್ಯವಾದಗಳು.